ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ? ಆ್ಯಂಡ್ ಹ್ಯಾಪಿ ಸಂಡೇ ಎಲ್ರಿಗೂ ಕೂಡ. ನಾನು ಇವತ್ತು ಸಂಡೇ 8:30 ಎದ್ದು ನನ್ನ ತಂಗಿ ಕಾಫಿ ಕೊಟ್ಟಿದ್ಲು. ಕಾಫಿ ಕುಡಿದೆ, ರೂಮಲ್ಲೇ ಇಟ್ಬಿಟ್ಟಿದೆ ಈ ಲೋಟನ. ಅಮ್ಮ ಅವರಿಗೆ ಟೀ ಬೇಕು, ಅಪ್ಪಾಜಿ ಬೆಳಗ್ಗೆಲೆ ಹೋಗಿ ಮೀನು ತೊಗೊಬಂತು. ಟೀ ಬೇಕು ಅಂತ ಹೇಳಿದ್ರು ಅಂತ ಹೇಳಿ ಟೀ ಇಟ್ಟು ತೊಗೊಂಡೋಗಿ ಕೊಡ್ತಾ ಇದ್ದೀನಿ. ನನ್ನ ತಂಗಿ ಪಪ್ಪ ಎದ್ದು ಸ್ವಾಗತ ಅವ್ರಿಗೆ ಹಾಲು ಕಾಯಿಸ್ಕೊಟ್ಟು ಕೃತಜ್ಞಂಗೆ ಹಾಲು ಕಾಯಿಸ್ಕೊಟ್ಟಿದ್ಲು. ಸೊ ಅವಳು ವ್ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ಅವಳು ಕೂಡ ವೀಡಿಯೋ ಎಲ್ಲ ಮಾಡ್ತಾ ಇದ್ದಾಳೆ. ಸೊ ನಾನು ಬೇರೆ ಮಾಡ್ಕೋಬೇಕು, ಅವಳು ಬೇರೆ ಮಾಡ್ಕೋಬೇಕು, ಆ ಥರ ಆಗಿದೆ. ಅವಳು ಫೋನ್ ಹಿಡ್ಕೊಂಡು ಓಡಾಯ್ತು ವೀಡಿಯೋ ಮಾಡೋಕ್ಕೆ. ಹಾಗಾಗಿ ಅವಳು ವೀಡಿಯೋ ಮಾಡಿದ್ದನ್ನು ನಾನು ತೋರಿಸಲ್ಲ. ಸೊ ಸುಮ್ಮನೆ ಕಾಪಿರೈಟ್ ಪ್ರಾಬ್ಲಮ್ ಆಗುತ್ತೆ. ನೋಡಿ ಬೆಳಿಗ್ಗೆ ಮೀನು ಉಚ್ತಾ ಇದ್ದಾರೆ. ತಗೊಳಮ್ಮ, ನೀನು ಕೇಳಲಿಲ್ಲ ಅಂದರೂ ಟೀ ಇಟ್ಕೊಂಬಂದಿದ್ದೀನಿ, ತೊಳ್ಕೊಂಡು ಹಿಡ್ಕೊಂಬಮ್ಮಿ. ಅಮ್ಮ ಅಪ್ಪಾಜಿ ನಾನು ಏನೋ ಹಾಕಿಲ್ಲ, ಸುಮ್ಮನಿರು. ಕರಿ ಕಾಗೆ ಇದ್ದಂಗಿದೆಯಾ? ಎಷ್ಟು ಕೆ ಜಿ ಮೀನು? ಎಷ್ಟು ಕೆ ಜಿ ಅಂತ? ಹಾಂ, ನಾನು ಕಬಾಬ್ ಮಾಡಬೇಕು. ಕಬಾಬ್ ಪೌಡ್ರ್ ತಂದು ಕೊಟ್ಬಿಟ್ಟು ಎಲ್ಲರೂ ಹೋಗು. ಹೌದಾ, ಸೂಪರ್. ನೀನು ನನ್ನ ಮಗಳು ತಾನೆ. ಅಯ್ಯೋ, ಅದು ಆರೇ ಮಾಡಿಲ್ಲ. ಓ, ಎಲ್ಲವೇ ಮೀನು ಕಬಾಬ್ ಪೌಡ್ರು ತಗೋ. 5 kg ಮೀನು. ಟೈಮು 11 ಗಂಟೆ. ನಮ್ಮ ಅಪ್ಪಾಜಿನೂ ಊಟ ತಿಂಡಿ ತಿಂದಿರಲಿಲ್ಲ, ಮೀನು ಸಾಂಬಾರು. ಬೀಗರು ಬರಲಿ ಅಂತ ಹೇಳಿ. ಸೊ ಚಾಂದು ಅವ್ರ ಮಾವ ಬಂದರು, ಇವಾಗ ಊಟಕ್ಕೆ ಹಾಕ್ಕೊಡ್ಬೇಕು. ಹಾಕೊಡೆ ನಿಮ್ಮ ಮಾವಂಗೆ ಊಟನ ಬೇಗ ಬೇಗ. ಮನೇಲೇ ಇದ್ದೋ ಏನು ಮಾಡಕ್ಕೆ ತರಕ್ಕೆ ಹೋದ್ರಿ? ಈ ಕೊಮ್ಮೆನೆ ಅರ್ಧ ತಿನ್ಕೋತದೆ. ಎಲ್ಲ ಮುದ್ದೆ ತೆಗಿತಾಳೆ. ಓದಿದರು, ಗೀಚಿದರು, ಒಲೆಯ ಊದಬೇಕು, ತಾಯಿಯಾಗಬೇಕು. ಆಯ್ತದೆ ಅಂತ ಕೂತ್ಕೊಂಡೇ ಆಯ್ತೇನು. ಆಮೇಲೆ ನಂದು ಎಲ್ಲ ಆಗದೆ ಆ ಹಾಡು ಪ್ರಕಾರ. ಈಗ ನಿಂದ ಆಗ್ಬೇಕಷ್ಟೇ. ನಾವು ಮುದ್ದೆ ತೆಗಿಯಕ್ ಬರಲ್ವೇ? ತೊತ್ಕೋಬೇಕಮ್ಮ. ಸಾರು ನೀವು ಸಾಕದ್ರ ಉಪ್ಪು ಮೆಣಸಿನ್ಕಾಯಿ ಎಲ್ಲ ನಮ್ಮ ಬ್ಲಾಗಲ್ಲಿ ಇದೆ. ನೀವು ಸೇರೋದೆಲ್ಲ ನನ್ನ ಸೇರಿಸಿ ಉಳಿಸಿವೋ. ನಮಗೂ ದೃಷ್ಟಿ ಆಗೈತೆ, ಆಚೆ ಕಡೆ ಕುತ್ಕೊಂಡು ಉದ್ದಿ ತಿನ್ನೋದಿಲ್ಲ. ಸೋಕಾದ್ರೆ ಮತ್ತೆ ಮುದ್ದೆ ತಿರ್ಕೊಡಿ. ಅವ್ರು ನಮಗೆ ಏನ್ ಮುದ್ದೆ ಬೇಕು ಅಂತ ಏನಿಲ್ಲ. ಜಾಸ್ತಿ ಮುದ್ದೆ ತಿರ್ಗಕ್ಕೆ ಶಕ್ತಿ ಇಲ್ಲ ಕಣೆ. ನೀನೇನ್ ಮಾಡ್ತೇವ, ವಯಸ್ಸಾಯ್ತು. ಗಟ್ಟಿ ಆಯ್ತು ಅಂತ ಅನಿಸ್ತೈತೆ ನನ್ನ ಅನಿಸಿಕೆ ಪ್ರಕಾರ. ತಟ್ಟೆಗಳು ಬೇಕಾ? ದಿಸ್ ಇಸ್ ಮರಬಟ್ಟು. ವ್ಲಾಗ್ ಮಾಡ್ತೀವಿ ಅಂದ್ಬಿಟ್ಟು ಒಂದೇ ವಿಡಿಯೋನ ಒಂದೇನ 10 ನಿಮಿಷ ಮಾಡೋದು. ಮಂಜು ನೆಲಮಂಗಲ ಮಂಜು ಅವ್ರು ಒಂದೇ ತವೇ ಮಾಡೋದು 10-15 ನಿಮಿಷ ವಿಡಿಯೋ. ಒಬ್ಸರ್ವ್ ಮಾಡೋ ತರ ಇರುತ್ತೆ. ಅವ್ರದ್ದು ಕಾಮಿಡಿ ಇರುತ್ತೆ, ಅವ್ರ ಅಪ್ಪ ಅಮ್ಮ ಎಲ್ಲ ಮಾತಾಡ್ತಾರೆ, ಫ್ಯಾಮಿಲಿದ್ ಇರುತ್ತೆ. ನಾನು ನೀನು ಏನ್ ಮಾಡ್ತೀವಿ, ಬರೀ ನೀನ್ ಪಾಪ ಸ್ಕೂಲ್ ಕಳಿಸ್ಬಿಡು ಅಂದ್ರೆ ಸ್ಕೂಲ್ ಕಳ್ಸಿದ್ನೇ ಬರೀ 10 ನಿಮಿಷ ವಿಡಿಯೋ ಮಾಡ್ತೀವಿ. ಅವರು ಓಡ್ತವೆ, ನಮ್ಮ ಓಡಲ್ಲ. ಬನ್ನಿ ಗೈಸ್, ಮುದ್ದೆ ತಿನ್ನಿವಿ. ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೋ ಅನ್ನಂತ. ನನ್ನ ವ್ಲಾಗಲ್ಲೂ ನಾನೇ ಇರ್ತೀನಿ, ನಿನ್ನ ವ್ಲಾಗಲ್ಲೂ ನಾನೇ ಇರ್ತೀನಿ. ಇದು ಯಾರ ವ್ಲಾಗ್? ಅದು ಸರಿ, ಅವಳು ಕಲ್ಸ್ಕೊಡ್ತೀನಿ. ಆಕ್ಚುಲಿ ನಮ್ಮ ತೋಟಕ್ಕೆ ಹೋಗೋ ಪ್ಲಾನ್ ಇದೆ, ಅಲ್ಲಿ ಮಾತಾಡೋದ್ರ ಆಯ್ತಲ್ಲಕ್ಕ. ಇಂಟ್ರೊಡಕ್ಷನ್ ನಿಮ್ಮ ಇಷ್ಟ, ಎಲ್ಲಾದ್ರೂ ಮಾತಾಡಿ. ಗೈಸ್ ಬನ್ನಿ ಮುದ್ದೆ ತಿನ್ನಿ. ಮುದ್ದೆಗೆ ಸೋಕಾಗ್ಬಿಟ್ಟು ತೋಟಕ್ಕೆ ಹೋಗಕ್ಕೆ ಅಂತ ಹೇಳಿ ರೆಡಿ ಆಗಿದ್ದೀವಿ ಎಲ್ರಿಗೂ. ಬನ್ನಿ ತೋಟಕ್ಕೆ ಹೋಗೋಣ. ನಾನು ಚಾಂದು ಸ್ವಾಗತ ಅವರು ಕೃತಜ್ಞ. ನಡಿ ಹೊರಡಿ. ಒಂದು ಬೈಕಲ್ಲಿ ಬಂದು ಈಗ ಅವಳು ಕೂಡ ವ್ಲಾಗ್ನ ಶೂಟ್ ಮಾಡ್ಕೋತಾ ಇದ್ದಾಳೆ. ಅವಳ ಚಾನಲಲ್ಲಿ ಹಾಕೋಕ್ಕೆ ಡೈಲಿ ವ್ಲಾಗ್ಸ್ನ. ನಾನು ಶೂಟ್ ಮಾಡ್ಕೋತಾ ಇದ್ದೀನಿ ನನ್ನ ಚಾನಲಲ್ಲಿ ಹಾಕೋಕ್ಕೆ. ಸೊ ನಾನು ಕುಡ್ಲಿ ಹಿಡ್ಕೊಂಬಂದಿದ್ದೀನಿ ಗೈಸ್, ಎಳ್ಳೀರು ಕೊಚ್ಕೊಳ್ಳೋಕ್ಕೆ. ಟ್ರೈ ಪೊಡಲಕ್ಕಂತ ನಡಿ, ಎಳ್ಳೀರು ಕುಯ್ಯೋದು ಮೇಕತ್ತಕ್ಕೆ ಬೀಳ್ದಂಗೋ ಏನೋ ಸಪೋರ್ಟ್ಗೆ. ಗೊನೆ ಎಲ್ಲ ಒಂದು 3 ಎತ್ಕೊಂಡ್ರೆ ಸಾಕು.
3,000 ನಾನು ನೋಡ್ಬಿಟ್ಟು ಸುಮ್ಮನೆ 3,500 ಅಮೆಜಾನಲ್ಲಿ ಐತೆ. ಅಮೆಜಾನು ಫ್ಲಿಪ್ಕಾರ್ಟ್ ಅವೈಲಬಲ್. ನಾನು ನೋಡ್ಬಿಟ್ಟು ಸುಮ್ಮನಾಗಿದ್ದೀನಿ. ಅಲ್ಲಿ ನಡಿಯಮ್ಮ ಗೈಸ್. ನಾವು ಗಾಡಿನ ಅಲ್ಲೇ ನಿಲ್ಲಿಸಿ ಇಲ್ಲಿ ಹಳ್ಳದಲ್ಲಿ ಸ್ವಲ್ಪ ಹೋಗಬೇಕು. ನಿಧಾನಕ್ಕೆ ನೋಡ್ರಲ್ಲೇ ಮಗ ಕರ್ಕೊ ಇಲ್ಲಿ ಕೈ ಹಿಡ್ಕೊಂಡು. ಚಿನ್ನು ನಡಿ ಚಿನ್ನು. ಆಫೆ ಐತೆಲ್ಲ. ಹಾಂ ಕಾಯಿ ಆಗ್ಬಿಟ್ಟೈತ ಅಲೆಯ ಅಷ್ಟು ಚಿಕ್ಕದು. ಹೌದಾ ಆ ಕಡೆನೂ ಇದೆಯಾ? ನಮ್ಮೂರು ದೇವಸ್ಥಾನದಲ್ಲಿ ಮಂತ್ರ ಹೇಳ್ತಾವ್ರು, ಇಲ್ಲಿ ಗಂಟ್ಲು ಕೇಳ್ತಾ ಇದಲ್ಲ. ಏನು ಏನೋ ಹುಳ ಬಂಗಾರ. ಅದು ಹತ್ತ ಸಣ್ಣದಾಗ್ಲಿಲ್ವಾ? ಜಾಸ್ತಿ ಎಳ್ನೀರಿರೋದಿಲ್ಲ ಅಂತ. ಕೊಡಿಗಳು ಫಸ್ಟು ಜೀವ ಉಳಿಸ್ಕೊಳ್ಳಿ, ನನ್ನ ಮಗಳು ಕುಡಿದ್ಬಿಟ್ಟು ಎಳ್ನೀರು ಅಂತ. ಅವ್ರು ಎಳ್ನೀರು ಕೊಚ್ಕೊಡ್ತಾವ್ರೆ. 3 ಏನೋ ಎಳ್ನೀರು ಸಿಕ್ತು. ಎಳ್ನೀರು ಅಂದರೆ ಮರ ಹೈಟ್ ಇದೆ, ಹತ್ತಕ್ಕಾಯ್ತಾ ಇಲ್ಲ. ಕುಳ್ಳು ಮರಕ್ಕೆ ನಮ್ಮ ಡ್ಯಾಡಿ ನೋಡಿ ಹತ್ತಿದೆ. ಕಾಲಿಗೆ ನೋಡಿ ಆ ಥರದೊಂದು ಹಗ್ಗ ಥರ ಜೋಡಿಸ್ಕೊಂಡೈತೆ. ಅದು ಕಾಲಿಗೆ ಸಪೋರ್ಟ್ ತೊಗೊಂಡು ಹತ್ತೈತೆ. ಕುಳ್ಳು ಮರ ಅದು, ತುಂಬ ಹೈಟ್ ಇಲ್ಲ. ಬಟ್ ನಾವು ಹತ್ತಬೇಡ ಅಂತ, ಬೀಳ್ತದೆ ಅಂತ ಭಯ. ಹಂಗೂ ಬಿಡ್ತಾರ ನಾವು ಅಪ್ಪಾಜಿ. ಕೃತಜ್ಞ ಒಂದು ಎಳ್ನೀರು ಕೊಡೋದು. ನಾವು ಚಾಂದ್ರು ನಾನು ಒಂದು ಎಳ್ನೀರಲ್ಲಿ ಶೇರಿಂಗಲ್ಲಿ ಕೊಡ್ತಿದ್ದೀವಿ. ಏನ ಚಿನ್ನದ ಕೊಡು ಚಿನ್ನಮ್ಮ ಕೊಡಮ್ಮ. ಇವಾಗ ಎಳ್ನೀರು ಕುಡ್ಕೊಂಡು ಇವ್ರದ್ದು ಇಂಟ್ರೊಡಕ್ಷನ್ ವ್ಲಾಗ್ ಮಾಡಿಕೊಂಡು ಮನೆಗೆ ಹೋಗೋಣ ಗೈಸ್. ಗಾಳಿ ಮಾತ್ರ ಸಖತ್ತಾಗಿ ಬೀಸ್ತಾ ಇದೆ. ನಮ್ಮ ಚಾಂದವ್ರ ಮಾವ ಸೈಲೆಂಟಾಗಿ ಕೂತು ನಿಂತ್ಕೊಂಡೈತೆ. ಎಳ್ನೀರು ಬೇಡ ನನಗೆ ಅಂತ ಐತೆ. ಸಖತ್ತಾಗೈತೆ ಗೈಸ್ ಗಾಳಿ, ವೆದರ್ ಎಲ್ಲವ. ಬಿಸಿಲು ಬಂದರೆ ಚೆಂದ ಇಲ್ಲ, ಬಿಸಿಲಿಲ್ವಲ್ಲ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕುತ್ಕೊಂಡು ಹೋಗ್ಬೋದು. ಮತ್ತು ಫ್ರೆಶಪ್ ಆಗಿ ತಲೆ ಬಾಚ್ಕೊಂಡು ಇದೇ ಟಾಪ್ಗೆ ಇದೊಂದು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಸಾಲಿಗ್ರಾಮ ಹೋಗ್ತಾಯಿದ್ದೀವಿ. ನನ್ನ ತಂಗಿ ಒಂದು ಸ್ವೆಟ್ರ್ ತೊಗೋಬೇಕಂತೆ, ನಾನು ಒಂದು ತೊಗೊಳ್ಳೋಣ ಅಂತ ಹೇಳಿ. ಇದ್ದಾವೆ, ತುಂಬ ಇದ್ದಾವೆ. ಅವಳು ನನ್ನ ಹತ್ರ ಇಲ್ಲ ಅಂತ ಅವಳೆ. ನನ್ನ ಹತ್ರ ಒಂದು 7-8 ಇದ್ದಾವೆ ಯೂಸ್ ಮಾಡದೇ ಒಂದು 10 ಇದ್ದಾವೆ. ನಾವೆಲ್ಲ ದೊಡ್ಡ ಸೈಜು ಅಂತ ಎಲ್ಲ ಆಟದ ಮೇಲೆ ಹಾಕ್ಬಿಟ್ಟಿದ್ದೀವಿ ಕಟ್ಬಿಟ್ಟು. ಇವಾಗ ಜೀನ್ಸ್ದು ಸ್ಟ್ರಕ್ ತೊಗೋಬೇಕಂತೆ. ಅವಳಿಗೊಂದು ನನಗೊಂದು ನಾನು ತೊಗೊಳ್ತೀನಿ ಅಂತ ಹೇಳಿದೆ. ಅದಕ್ಕೆ ಹೋಗ್ತಾಯಿದ್ದೀವಿ. ಬಂದಿದ್ದೀವಿ ನಾವು ಜಾಸ್ತಿ ಇಲ್ಲೇ ಅಲ್ವಾ ಬಟ್ಟೆ ತೊಗೊಳ್ಳೋದು. ಗಾಯತ್ರಿಗೆ ಬಂದಿದ್ದೀವಿ, ಬನ್ನಿ ತೊಗೊಳ್ಳೋಣ. ಸ್ವೆಟ್ರ್ ತೊಗೊಳಕ್ಕೆ ಕತ್ ನಡಿಕಂದ ಅಮ್ಮಂಗೆ ಚಾಂದಮ್ಮಂಗೆ. ಈಗ ನೋಡೋಣ ಯಾವ ಥರದ್ದು ಸಿಗುತ್ತೆ ಅಂತ ಹೇಳಿ. ಇಲ್ಲ ಅಂತ ಹೇಳ್ಬಿಟ್ಟು ನಾವು ಆನಂದ ಟೆಕ್ಸ್ಟೈಲಿಗೆ ಬಂದು ಇವಳಿಗೆ ಸ್ಟ್ರಕ್ ತೊಗೊಳಕ್ಕೆ ಜೀನ್ಸೇ ಬೇಕಂತೆ. ಬಟ್ ಆದರೆ ಚಿಕ್ಕ ಸೈಜ್ ಇದೆ ಗೈಸ್, ದೊಡ್ಡ ಸೈಜ್ ಇಲ್ಲ. ಅವಳು ಚಿಕ್ಕದಾಗತ್ತೆ. ಕೃತಜ್ಞ ನೋಡಿ ಚೇರ್ ಹಾಕೊಂಡು ಕೂತ್ಕೊಳ್ಳೋಣ. ನನ್ನ ಡ್ರೆಸ್ಸು ಕಾಣ್ತಾ ಇಲ್ಲ. ಬನ್ನಿ ಫುಲ್ ಮಿರರ್ ಇರೋ ತಗೋಗೋಣ. ಇಲ್ಲಿ ನೋಡಿ ಅಕ್ಕ ಹೆಂಗೆ ನಿಂತವಳೆ, ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಡ್ರೆಸ್ ಹಾಕೊಂಡು. ನೋಡಿ ನಾನು ಇದೇ ಟಾಪ್ಗೆ ಈ ಥರ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಬಂದಿದ್ದೀನಿ. ಮುಖ ಎಲ್ಲ ನೋವು ಗೈಸ್, ಇದೆಲ್ಲ ಪಿಂಪಲ್ಸು ಜಾಸ್ತಿ ಆಗ್ಬಿಟ್ಟೈತೆ. ನೋವು, ಕೂದಲು ಉದ್ರೋಗಿ ಟೇಟ್ ಗಾತ್ರಕ್ಕೈತೆ. ಅವ್ರು ಪುಣ್ಯಾತ್ಮರು ಸಾಂಗ್ ಹಾಕೊಂಡವ್ರೆ ನೋಡಿ. ಡಿಸೈನ್ ಹೇಗಿದೆ ಪ್ಯಾಂಟು, ಇದೆಲ್ಲ ಈ ಥರ. ಬಟ್ ಏನು ತೊಡೆಗಿಡ ಏನು ಕಾಣಿಸಲ್ಲ. ಸೈಜ್ದು ಯಾವುದು ಸ್ಟ್ರಕ್ ಸಿಗಲಿಲ್ಲ, ಅದು ಜೀನ್ಸಲ್ಲೇ ಬೇಕಂತೆ. ವಾಪಸ್ ಹೋಗ್ತಾ ಇದ್ದೀವಿ. ಅದಕ್ಕೆ ಇಲ್ಲೊಂದು ಶ್ರೀನಿವಾಸ ಎಂಪೈರ್ ಇದೆ ಬಟ್ಟೆ ಅಂಗಡಿ, ಜ್ಯೋತಿ ಇದೆ, ತುಂಬ ಇದ್ದಾವೆ ಸಾಲಿಗ್ರಾಮದಲ್ಲಿ ಬಟ್ಟೆ ಅಂಗಡಿ. ಅದಕ್ಕೆ ಇನ್ನೊಂದು ಅಥವಾ 2 ಅಂಗಡಿಲಿ ನೋಡಿ ಸಿಗಲಿಲ್ಲ ಅಂದರೆ ಆನ್ಲೈನಲ್ಲಿ ಬುಕ್ ಮಾಡೋಣ ಅಂತ ಸಾಲಿಗ್ರಾಮಕ್ಕೆ ಬಂದಿದ್ದೀವಿ. ಸೊ ಚೆಕ್ ಮಾಡ್ದೇ ಏನಕ್ಕೆ ಹೋಗೋದು, ಇನ್ನೊಂದು 2 ಅಂಗಡಿ ನೋಡ್ಕೊಂಡೇ ಹೋಗೋಣ. ಈಗ ಶ್ರೀನಿವಾಸಕ್ಕೆ ಬಂದಿದ್ದೀವಿ, ನೋಡೋಣ ಇಲ್ಲಿ ಸಿಗುತ್ತಾ ಸ್ಟ್ರಗ್ ಅಂತ ಹೇಳಿ. ಚಾಂದುಗೆ ನಲ್ಲಿ ಯಾವುದೋ ಒಂದು ಸಿಕ್ತು, ಅವಳಿಗೆ ನೋಡ್ತಾ ಇದ್ದಾಳೆ. ತೊಗೊಳ್ತೀನಿ ಸ್ಪೆಟ್ರಾ ಅಂತ ಹೇಳಿದ್ದೆ, ಅವಳಿಗೆ ತಗೊಟ್ಟೆ. 450 ರುಪೀಸು, ಚೆನ್ನಾಗಿದೆ. ಮನೆಗೆ ಹೋದ್ಮೇಲೆ ತೋರಿಸೋಣ. ಇವಾಗ ಕೃತಿಗೆ ಏನೋ ಬೇಕು ಅಂತ ಅಂದ್ಲು. ಬೇಕ್ರಿಗೆ ಬಂದ. ಏನು ಬೇಕೆ? ಸ್ವೀಟು. ಇದೊಂದು ಸ್ವೀಟ್ ಕೊಡಿ, ಒಂದು ತಿನ್ನು ಸಾಕು. ಫ್ರೆಂಡ್ಸ್, ನಾವು ಗೋಬಿ ತಿಂತಾ ಇದ್ದೀವಿ. ಒಂದು ಫುಲ್ ತೊಗೊಂಡಿದ್ವಿ ಬಿಕಾಸ್ ಅಲ್ಲಿ ಮನೆಗೆ ಹೋಗಿ ಮೀನು ಫಿಶ್ ಫ್ರೈ ತಿನ್ನಬೇಕು. ಅದಕ್ಕೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂತೇಳಿ 1 ಪ್ಲೇಟ್ ತೊಗೊಂಡಿದ್ದೀವಿ 3 ಜನದಿಂದ. ಕೃತಜ್ಞ ಸ್ವೀಟ್ ತಿಂತಾ ಇದ್ದಾಳೆ. ಹಾಗೆ ನೀರು ಬೇಕು ಅಂದು ವಾಟರ್ ಬಾಟ್ಲ್ ತೊಗೊಂಡು. ಇಲ್ಲಲ್ಲ ಸ್ವಲ್ಪ ನೀರು ಚೆನ್ನಾಗಿರಲ್ಲ, ಯಾಕೆ ಬೇಕು ಅಂತ ಹೇಳಿ. ಮನೇಲಿ ಇಬ್ಬಿಬ್ರು ಯೂಟ್ಯೂಬರ್ ಆದರೆ ಎಷ್ಟು ಸಮಸ್ಯೆ ಗೊತ್ತಾ. ನಾನೇನೋ ವೀಡಿಯೋ ಮಾಡೋಕ್ಕೆ ಹೋಗ್ತಾ ಇರ್ತೀನಿ, ಅವರು ಮಾಡ್ತಿರ್ತಾರೆ, ಅದನ್ನು ಸ್ಟಾಪ್ ಮಾಡಬೇಕು. ಹಾಗಾಗಿ ಯಾಕಂದರೆ ಒಂದೇ ದಿನ ಅವರು ಡೈಲಿ ವ್ಲಾಗ್, ನಾನು ಡೈಲಿ ವ್ಲಾಗ್ ಮಾಡಿದ್ರೆ
ಯಾರಿಗೂ ವಿಡಿಯೋ ಮಾಡೋಕ್ಕಾಗೋದಿಲ್ಲ. ಬಟ್ ಆದರೂ ಕೂಡ ನಾವಿಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಅಕ್ಕ ತಂಗಿರು. ಸೊ ಅಲ್ಲಿಂದ ಸಾಲಿಗ್ರಾಮ್ನಿಂದ ಬಂದು ಫಿಶ್ನ ಕಬಾಬ್ ಅವರಿಬ್ಬರೇ ಮಾಡಿದ್ರು. ನಾನು ನನ್ನ ತಂಗಿದು ಸೆಟ್ಟಿಂಗ್ಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿಸಿ ಯೂಟ್ಯೂಬ್ ತಮ್ಲೈನ್ ಎಲ್ಲ ಎಡಿಟ್ ಮಾಡಿಕೊಟ್ಟು ಎಲ್ಲ ಮಾಡಿ. ಸೊ ನನ್ನ ತಂಗಿ ವಿಡಿಯೋ ಕೂಡ ಆಲ್ರೆಡಿ ಅಪ್ಲೋಡ್ ಆಗಿದೆ, ನಿಧಾನಕ್ಕೆ ಕೊಡ್ತಾ ಇದೆ. ನಿಧಾನಕ್ಕೆ ಆಲ್ರೆಡಿ 20 ಜನ ಸಬ್ಸ್ಕ್ರೈಬರ್ ಕೂಡ ಆಗಿದ್ದೀರಾ. ಎಲ್ಲರೂ ನನ್ನ ಚಾನಲ್ ನೋಡೋರು ಅಂತ ಗೊತ್ತು. ಥ್ಯಾಂಕ್ ಯು ಸೋ ಮಚ್ ಗೈಸ್, ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ. ನನ್ನ ತಂಗಿ ಚಾನಲ್ಗೂ ಕೂಡ ಊಟ ಮಾಡಿ, ನಾನು ಊಟ ಮಾಡಿಲ್ಲ, ಫಿಶ್ ಕಬಾಬ್ ತಿಂದೆ ಒಂದು 3 ಪೀಸು. ಹಾಗೆ ಫೋನ್ ನೋಡ್ತಾ ಮಲಗಿದೆ. ಬಟ್ ನಮ್ಮ ಚಾಂದು ಅವ್ರ ಮಾವ ಹಠ ಮಾಡ್ಕೊಂಡು ನಾನು ಉಳ್ಕೊಳ್ಳೋದಿಲ್ಲ ಅಂತ ಹೋಯ್ತವ್ರೆ. ಏನು ಕತೆ ನೋಡೋಣ ಬನ್ನಿ. ಉಳ್ಕೊಳ್ಳಿ ಅಂದರೆ ಉಳ್ಕೊಳ್ದಂಗೆ ಹೋಯ್ತವ್ರೆ ಗೈಸ್. ಸ್ವಾಗತ ಅವ್ರಪ್ಪ. ಚಿರುಕಿ ಕಿತ್ಕೊಬರಾಗ ಅಂತ ಹೇಳಿಲ್ವಾ ನಾನು? ಬೈಕಿಯಾ ಬೆಳಗ್ಗೆ ಹೋಗಿರಿ. ನಾವು 3 ದಿನ ಉಳ್ಕೊಂಡಿತ್ತಿಲ್ವಾ ನಿಮ್ಮ ಮನೇಲಿ? ನಾವು 3 ದಿನ ಉಳ್ದಿತ್ತಿಲ್ವ? ಅಮ್ಮ ಹೋಗೋದು ಬೇಡಕ್ಕ ನಮ್ಮ ಇವ್ರವ್ರಿಗೆ ಇನ್ನೊಂದ್ಸಲ. ನಾನಂತೂ ಹತ್ಲು ಬರಲ್ಲ ನಿಮ್ಮೂರಿಗೆ, ಮನೆಗಿಸ್ತೀನಿ. ನಾನೇ ಕಳಿಸಿದ್ದು ಕೀ ಕಿತ್ಕೊಬರಗು ಅಂತ ನಿಮ್ಮ ಮಾವಂದ. ನಡಿ ಮಗಳು. ಕೊಬಿಟ್ಟಿದೆ. ಎದ್ದು ಬಂದೆ. ನನ್ನ ತಂಗಿ ಟೀ ಕೊಟ್ಟರು, ಟೀ ಕುಡ್ದು. ಟೈಮ್ ಬಂದು 6:30. ಸ್ವಾಗತ ಅವರು ಇವಾಗ ಹೊರಡ್ತಾ ಇದ್ದಾರೆ. ಅದೇ ನಾಳೆ ಬೆಳಗ್ಗೆಗೆ ಡ್ಯೂಟಿಗೆ ಹೋಗ್ಬೇಕಲ್ವ ಹುಬ್ಬಳ್ಳಿಗೆ. ಹಾಗಾಗಿ ಇಲ್ಲಿಂದ KR ನಗರ ಹೋಗಿ ಅಲ್ಲಿಂದ ನೈಟ್ ಟ್ರೈನ್ ಇದೆ, ಟ್ರೈನ್ ಬುಕ್ ಮಾಡ್ಕೊಬಿಡ್ತಾರೆ ಅವರು. ಬಂದಾಗೆಲ್ಲ ನೈಟ್ ಟ್ರೈನ್ಗೆ ಹೋಗ್ತಾರೆ. ಅಲ್ಲಿಗೆ ಬೆಳಗಿನ ಜಾವ ರೀಚ್ ಆಗ್ತಾರೆ. ತಿಂತಾವಳಲ್ಲ ಅವಳು. ಹೆಂಗೋ ಕಷ್ಟಪಟ್ಟು ನಮ್ಮ ಚಾಂದವ್ರ ಮಾವ ಇರಲ್ಲ ಅಂತ ಇದು ಮಾಡ್ತಿದ್ರು. ಅವ್ರನ್ನ ಉಳಿಸ್ಕೊಂಡಿದ್ದೀವಿ ಇವತ್ತು, ಇಲ್ಲೇ ಇರಬೇಕು ಅಂತ ಹೇಳಿ. ಸ್ವಾಗತ ಅವ್ರು ಹೊರಡ್ತಾ ಇದ್ದಾರೆ ಗೈಸ್. ಇನ್ನು ಏನಾದರೂ ಅವ್ರು ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅವ್ರನ್ನ ಕಳಿಸಿ ಅವ್ರಿಗೆ ಬಾಯ್ ಮಾಡಿ. ಇಂಜಿನು ಕೂಡ ಒಸಿ ಸ್ವೀಟ್ ಆಗಿಲ್ಲ, ಸಕ್ಕತ್ತಾಯ್ತಲ್ವೇ? ನಾನು ಆ್ಯಕ್ಚುಲಿ ಎಳ್ನೀರು ಕುಡಿಯೋಲ್ಲ, ಕೇಳೋ ಸ್ವಾಗತನ ಕುಡಿಸ್ತೀನಿ ಅಂದ್ರೆ ಕುಡಿಯ ನಮ್ಮದು ಅಂತ ಕುಡಿತಿದ್ದೀನಿ. ಬಟ್ ಗಂಜಿನೂ ಸಕ್ಕತ್ತಾಗಿದೆ. ಆವಾಗ ತಿನ್ಬಿಡ ನಂದು ಗಂಜಿ. ಇಲ್ಲೇನೋ ಹೊಂಬಳೆ ಬಿಡ್ತದೆ ಅಂತ ಹೇಳ್ತಾರೆ ಈಗ ಚಾಂದವ್ರ ಮಾವ. ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನುವೆ. ಪಪ್ಪಾಯಿ ಮರ ಹೊಸಿ ಇರಲಿಲ್ಲ, ಒಂದು 7-8. ಅಯ್ಯೋ ಅವಳು ಅಲ್ಲಿ ವ್ಲಾಗ್ ಮಾಡ್ತಾವಳೆ, ನಾನು ಇಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಇನ್ನೂ ತೋರಿಸಲ್ಲ. ಪಪ್ಪಾಯಿ ಮರ ತೋರಿಸ್ತೀನಿ ನೋಡಿರಿ ಹೆಂಗೆ ವ್ಲಾಗ್ ಮಾಡ್ತಾವಳೆ. ಪಪ್ಪಾಯಿ ಮರ ನೋಡಿ ಹೆಂಗದೆ. ಅರಿಶಿನ ನೋಡಿ ಗೈಸ್ ನನ್ನ ತೋಟ. ಏನು ಮ್ಯಾಮ್ ಇದು? ಅರಿಶಿನ ಗೈಸ್, ಇದು ಅರಿಶಿನ. ಇದು ನಾವು ಅಡುಗೆಗೆ ಯೂಸ್ ಮಾಡ್ತೀವಲ್ಲ, ಆ ಅರಿಶಿನ ಕೊನೆ ಅಂಡಿಲಿರ್ತವೆ. ಅದು ನಮ್ಮ ಹುಲ್ಗುಡ್ಡೆ. ಇಲ್ಲಿಂದನೇ ಇಷ್ಟು ದೂರ ಬಂದು ಡೈಲಿ ಹಸುಗೆ ಏನು ಹುಲ್ಲು ತರೋದು. ಆಮೇಲೆ ಅಲ್ಲೊಂದು ಬೇವಿನ ಮರ ಇದೆ ನೋಡಿ, ಅದು ಬೇವಿನ ಮರ. ಇಲ್ಲಿ ಕರಿಬೇವಿನ ಮರ ಇದೆ. ಇಲ್ಲೊಂದು ಅಡಿಕೆ ಮರ ಇದೆ. ಮಧ್ಯದಲ್ಲಿ ಅಲ್ಲೊಂದು ಅಡಿಕೆ ಮರ ಇದೆ. ಆ್ಯಂಡ್ ಚಾಂದವ್ರ ಮಾವ ನಿಂತಿದ್ದಲ್ಲ, ಅದೊಂದು ದೊಡ್ಡ ಅಡಿಕೆ ಮರ. ಮತ್ತು ಇದೊಂದು ಅಡಿಕೆ ಮರ. ಎಷ್ಟು ಅಡಿಕೆ ಮರ ಅವ ಅಪ್ಪಾಜಿ? 1 2 3 10 ಮರ ಅವ. ಪರವಾಗಿಲ್ಲ. ಇವು ಗೆಡ್ಗಾಯಿ ಥರ ಆಗಿದ್ದು ಹಸಿಗೆ ತೊಗೊಂಡೋಗೋಣ ಅಂದ್ಬಿಟ್ಟು ನಮ್ಮ ಅಪ್ಪಾಜಿ ಎಡಿತೈತೆ. ಹಸಿಗಾದರೂ ಹಾಕ್ಬೋದಲ್ಲ ಅಂತ ಹೇಳಿ ಇಲ್ಲಿಗೆಲ್ಲ ಫುಲ್ಲು ಜೋಳ ಹಾಕಿದ್ದಾರೆ. ಹಸುಗೆ ಹಾಕ್ತಾರಲ್ಲ ಜೋಳನ, ಅದನ್ನು. ಮತ್ತು ಫ್ರೆಶಪ್ ಹಾಕಿ ತಲೆ ಬಾಚ್ಕೊಂಡು ಇದೇ ಟಾಪ್ಗೆ ಇದೊಂದು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಸಾಲಿಗ್ರಾಮ ಹೋಗ್ತಾಯಿದ್ದೀವಿ. ನನ್ನ ತಂಗಿ ಒಂದು ಸ್ವೆಟ್ರ್ ತೊಗೋಬೇಕಂತೆ, ನಾನು ಒಂದು ತೊಗೊಳ್ಳೋಣ ಅಂತ ಹೇಳಿ. ಇದ್ದಾವೆ, ತುಂಬ ಇದ್ದಾವೆ. ಅವಳು ನನ್ನ ಹತ್ರ ಇಲ್ಲ ಅಂತ ಅವಳೆ. ನನ್ನ ಹತ್ರ ಒಂದು 7-8 ಇದ್ದಾವೆ. ಯೂಸ್ ಮಾಡದೇ ಒಂದು 10 ಇದ್ದಾವೆ. ನಾವೆಲ್ಲ ದೊಡ್ಡ ಸೈಜು ಅಂತ ಎಲ್ಲ ಆಟದ ಮೇಲೆ ಹಾಕ್ಕೊಟ್ಟಿದ್ದೀವಿ ಕಟ್ಬಿಟ್ಟು. ಇವಾಗ ಜೀನ್ಸ್ದು ಸ್ಟ್ರಕ್ ತೊಗೋಬೇಕಂತೆ. ಅವಳಿಗೊಂದು ನನಗೊಂದು ನಾನು ತೊಗೊಳ್ತೀನಿ ಅಂತ ಹೇಳಿದೆ. ಅದಕ್ಕೆ ಹೋಗ್ತಾ ಇದ್ದೀವಿ. ಬಂದಿದ್ದೀವಿ ನಾವು ಜಾಸ್ತಿ ಇಲ್ಲೇ ಅಲ್ವಾ ಬಟ್ಟೆ ತೊಗೊಳ್ಳೋದು. ಗಾಯತ್ರಿಗೆ ಬಂದಿದ್ದೀವಿ, ಬನ್ನಿ ತೊಗೊಳ್ಳೋಣ. ಸ್ವೆಟ್ರ್ ತೊಗೊಳಕ್ಕೆ ಕತ್ ನಡಿಕಂದ ಅಮ್ಮಂಗೆ, ಚಾಂದಮ್ಮಂಗೆ. ಈಗ ನೋಡೋಣ ಯಾವ ಥರದ್ದು ಸಿಗುತ್ತೆ ಅಂತ ಹೇಳಿ. ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಆನಂದ ಟೆಕ್ಸ್ಟೈಲಿಗೆ ಬಂದು ಇವಳಿಗೆ ಸ್ಟ್ರಕ್ ತೊಗೊಳಕ್ಕೆ ಜೀನ್ಸೇ ಬೇಕಂತೆ. ಬಟ್ ಚಿಕ್ಕ ಸೈಜ್ ಇದೆ ಗೈಸ್, ದೊಡ್ಡ ಸೈಜ್ ಇಲ್ಲ. ಅವಳು ಚಿಕ್ಕದಾಗತ್ತೆ. ಕೃತಜ್ಞ ನೋಡಿ ಚೇರ್ ಹಾಕೊಂಡು ಕೂತ್ಕೊಳ್ಳೋ. ಸೊ ನನ್ನ ಡ್ರೆಸ್ಸು ಕಾಣ್ತಾ ಇಲ್ಲ. ಬನ್ನಿ ಫುಲ್ ಮಿರರ್ ಇರೋ ತಗೋಗೋಣ. ಇಲ್ಲಿ ನೋಡಿ ಅಕ್ಕ ಹೆಂಗೆ ನಿಂತವಳೆ, ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ನೋಡಿ. ನಾನು ಇದೇ ಟಾಪ್ಗೆ ಈ ಥರ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಬಂದಿದ್ದೀನಿ. ಮುಖ ಎಲ್ಲ ನೋವು ಗೈಸ್, ಇದೆಲ್ಲ ಪಿಂಪಲ್ಸು ಜಾಸ್ತಿ ಆಗ್ಬಿಟ್ಟೈತೆ. ನೋವು, ಕೂದಲು ಉದ್ರೋಗಿ ಟೇಟ್ ಗಾತ್ರಕ್ಕೈತೆ. ಅವ್ರು ಪುಣ್ಯಾತ್ಮರು ಸಾಂಗ್ ಹಾಕೊಂಡವ್ರೆ ನೋಡಿ. ಡಿಸೈನ್ ಹೇಗಿದೆ ಪ್ಯಾಂಟು, ಇದೆಲ್ಲ ಈ ಥರ. ಬಟ್ ಏನು ತೊಡೆಗಿಡ ಏನು ಕಾಣಿಸಲ್ಲ. ಸೈಜ್ದು ಯಾವುದು ಸ್ಟ್ರಕ್ ಸಿಗಲಿಲ್ಲ. ಅದು ಜೀನ್ಸಲ್ಲೇ ಬೇಕಂತೆ. ವಾಪಸ್ ಹೋಗ್ತಾ ಇದ್ದೀವಿ. ಅದಕ್ಕೆ ಇಲ್ಲೊಂದು ಶ್ರೀನಿವಾಸ ಎಂಪೈರ್ ಇದೆ ಬಟ್ಟೆ ಅಂಗಡಿ, ಜ್ಯೋತಿ ಇದೆ, ತುಂಬ ಇದ್ದಾವೆ ಸಾಲಿಗ್ರಾಮದಲ್ಲಿ ಬಟ್ಟೆ ಅಂಗಡಿ. ಅದಕ್ಕೆ ಇನ್ನೊಂದು ಅಥವಾ 2 ಅಂಗಡಿಲಿ ನೋಡಿ
ಸಿಗಲಿಲ್ಲ ಅಂದರೆ ಆನ್ಲೈನಲ್ಲಿ ಬುಕ್ ಮಾಡೋಣ ಅಂತ. ಸೊ ಅಲ್ಲಿ ನಮಗೆ ಬಂದಿದ್ದೀವಿ. ಸೊ ಚೆಕ್ ಮಾಡ್ದೇ ಏನಕ್ಕೆ ಹೋಗೋದು, ಇನ್ನೊಂದು 2 ಅಂಗಡಿ ನೋಡ್ಕೊಂಡೇ ಹೋಗೋಣ. ನಲ್ಲಿ ಯಾವುದೋ ಒಂದು ಸಿಕ್ತು, ಅವಳಿಗೆ ನೋಡ್ತಾ ಇದ್ದಾಳೆ. ತೊಗೊಳ್ತೀನಿ ಸ್ಪೆಕ್ಟ್ರಾ ಅಂತ ಹೇಳಿದ್ದೆ, ಅವಳಿಗೆ ತೊಗೊಟ್ಟೆ. 450 ರುಪೀಸು, ಚೆನ್ನಾಗಿದೆ. ಮನೆಗೆ ಹೋದ್ಮೇಲೆ ತೋರಿಸೋಣ. ಇವಾಗ ಕೃತಿಗೆ ಏನೋ ಬೇಕು ಅಂತ ಅಂದ್ಲು. ಬೇಕ್ರಿಗೆ ಬಂದ. ಏನು ಬೇಕೇ? ಸ್ವೀಟು. ಇದೊಂದು ಸ್ವೀಟ್ ಕೊಡಿ, ಒಂದು ತಿನ್ನು ಸಾಕು. ಫ್ರೆಂಡ್ಸ್, ನಾವು ಗೋಬಿ ತಿಂತಾ ಇದ್ದೀವಿ. ಒಂದು ಫುಲ್ ತೊಗೊಂಡಿದ್ವಿ, ಬಿಕಾಸ್ ಅಲ್ಲಿ ಮನೆಗೆ ಹೋಗಿ ಮೀನು ಫಿಶ್ ಫ್ರೈ ತಿನ್ನಬೇಕು. ಅದಕ್ಕೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂತೇಳಿ 1 ಪ್ಲೇಟ್ ತೊಗೊಂಡಿದ್ದೀವಿ 3 ಜನದಿಂದ. ಕೃತಜ್ಞ ಸ್ವೀಟ್ ತಿಂತಾ ಇದ್ದಾಳೆ. ಹಾಗೆ ನೀರು ಬೇಕು ಅಂದು ವಾಟರ್ ಬಾಟಲ್ ತೊಗೊಂಡು. ಇಲ್ಲಲ್ಲ, ಸ್ವಲ್ಪ ನೀರು ಚೆನ್ನಾಗಿರಲ್ಲ, ಯಾಕೆ ಬೇಕು ಅಂತ ಹೇಳಿ. ಮನೇಲಿ ಇಬ್ಬಿಬ್ರು ಯೂಟ್ಯೂಬರ್ ಆದರೆ ಎಷ್ಟು ಸಮಸ್ಯೆ ಗೊತ್ತಾ. ನಾನೇನೋ ವೀಡಿಯೋ ಮಾಡೋಕ್ಕೆ ಹೋಗ್ತಾ ಇರ್ತೀನಿ, ಅವರು ಮಾಡ್ತಿರ್ತಾರೆ, ಅದನ್ನು ಸ್ಟಾಪ್ ಮಾಡಬೇಕು. ಹಾಗಾಗಿ ಯಾಕಂದರೆ ಒಂದೇ ದಿನ ಅವರು ಡೈಲಿ ವ್ಲಾಗ್, ನಾನು ಡೈಲಿ ವ್ಲಾಗ್ ಮಾಡಿದ್ರೆ ಯಾರಿಗೂ ವಿಡಿಯೋ ಮಾಡೋಕ್ಕಾಗೋದಿಲ್ಲ. ಬಟ್ ಆದರೂ ಕೂಡ ನಾವಿಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ, ಅಕ್ಕ ತಂಗಿರು. ಸೊ ಅಲ್ಲಿಂದ ಸಾಲಿಗ್ರಾಮ್ನಿಂದ ಬಂದು ಫಿಶ್ನ ಕಬಾಬ್ ಅವರಿಬ್ಬರೇ ಮಾಡಿದ್ರು. ನಾನು ನನ್ನ ತಂಗಿದು ಸೆಟ್ಟಿಂಗ್ಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿಸಿ ಯೂಟ್ಯೂಬ್ ತಮ್ಲೈನ್ ಎಲ್ಲ ಎಡಿಟ್ ಮಾಡಿಕೊಟ್ಟು ಎಲ್ಲ ಮಾಡಿ. ಸೊ ನನ್ನ ತಂಗಿ ವಿಡಿಯೋ ಕೂಡ ಆಲ್ರೆಡಿ ಅಪ್ಲೋಡ್ ಆಗಿದೆ. ನಿಧಾನಕ್ಕೆ ಕೊಡ್ತಾ ಇದೆ. ನಿಧಾನಕ್ಕೆ ಆಲ್ರೆಡಿ 20 ಜನ ಸಬ್ಸ್ಕ್ರೈಬರ್ ಕೂಡ ಆಗಿದ್ದೀರಾ. ಎಲ್ಲರೂ ನನ್ನ ಚಾನಲ್ ನೋಡೋರು ಅಂತ ಗೊತ್ತು. ಥ್ಯಾಂಕ್ ಯು ಸೋ ಮಚ್ ಗೈಸ್, ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ. ನನ್ನ ತಂಗಿ ಚಾನಲ್ಗೂ ಕೂಡ ಊಟ ಮಾಡಿ, ನಾನು ಊಟ ಮಾಡಿಲ್ಲ, ಫಿಶ್ ಕಬಾಬ್ ತಿಂದೆ ಒಂದು 3 ಪೀಸು. ಹಾಗೆ ಫೋನ್ ನೋಡ್ತಾ ಮಲಗಿದೆ. ಬಟ್ ನಮ್ಮ ಚಾಂದು ಅವ್ರ ಮಾವ ಹಠ ಮಾಡ್ಕೊಂಡು ನಾನು ಉಳ್ಕೊಳ್ಳೋದಿಲ್ಲ ಅಂತ ಹೋಯ್ತವ್ರೆ. ಏನು ಕತೆ ನೋಡೋಣ ಬನ್ನಿ. ಉಳ್ಕೊಳ್ಳಿ ಅಂದರೆ ಉಳ್ಕೊಳ್ದಂಗೆ ಹೋಯ್ತವ್ರೆ ಗೈಸ್. ಸ್ವಾಗತ ಅವರಪ್ಪ. ಚಿನ್ನು ಕೀ ಕಿತ್ಕೊಬರೋಕು ಅಂತ ಹೇಳಿಲ್ವಾ ನಾನು? ಬೈಕಿಯ ಬೆಳಗ್ಗೆ ಹೋಗಿರಿ. ನಾವು 3 ದಿನ ಉಳ್ಕೊಂಡಿತ್ತಿಲ್ವಾ ನಿಮ್ಮ ಮನೇಲಿ? ನಾವು 3 ದಿನ ಉಳ್ದಿತ್ತಿಲ್ವ? ಅಮ್ಮ ಹೋಗೋದು ಬೇಡಕ್ಕ ನಮ್ಮ ಇವ್ರವ್ರಿಗೆ ಇನ್ನೊಂದ್ಸಲ. ನಾನಂತೂ ಹತ್ಲು ಬರಲ್ಲ ನಿಮ್ಮೂರಿಗೆ, ಮನಗಿಸ್ತೀನಿ. ನಾನೇ ಕಳಿಸಿದ್ದು ಕೀ ಕಿತ್ಕೊಬರೋಗು ಅಂತ ನಿಮ್ಮ ಮಾವಂದ. ನಡಿ ಮಗಳು. ಕೊಬಿಟ್ಟಿದ್ದೆ, ಎದ್ದು ಬಂದೆ. ನನ್ನ ತಂಗಿ ಟೀ ಕೊಟ್ಟರು, ಟೀ ಕುಡ್ದು. ಟೈಮ್ ಬಂದು 6:30. ಸ್ವಾಗತ ಅವರು ಇವಾಗ ಹೊರಡ್ತಾ ಇದ್ದಾರೆ. ಅದೇ ನಾಳೆ ಬೆಳಿಗ್ಗೆ ಡ್ಯೂಟಿಗೆ ಹೋಗ್ಬೇಕಲ್ವ ಹುಬ್ಳಿಗೆ. ಹಾಗಾಗಿ ಇಲ್ಲಿಂದ KR ನಗರ ಹೋಗಿ ಅಲ್ಲಿಂದ ನೈಟ್ ಟ್ರೈನ್ ಇದೆ, ಟ್ರೈನ್ ಬುಕ್ ಮಾಡ್ಕೊಬಿಡ್ತಾರೆ ಅವರು ಬಂದಾಗೆಲ್ಲ. ನೈಟ್ ಟ್ರೈನ್ಗೆ ಹೋಗ್ತಾರೆ, ಅಲ್ಲಿಗೆ ಬೆಳಗಿನ ಜಾವ ರೀಚ್ ಆಗ್ತಾರೆ. ತಿಂತಾವಳಲ್ಲ ಅವಳು. ಹೆಂಗೋ ಕಷ್ಟಪಟ್ಟು ನಮ್ಮ ಚಾಂದವ್ರ ಮಾವ ಇರಲ್ಲ ಅಂತ ಇದು ಮಾಡ್ತಿದ್ರು. ಅವ್ರನ್ನ ಉಳಿಸ್ಕೊಂಡಿದ್ದೀವಿ ಇವತ್ತು, ಇಲ್ಲೇ ಇರಬೇಕು ಅಂತ ಹೇಳಿ. ಸ್ವಾಗತ ಅವ್ರು ಹೊರಡ್ತಾ ಇದ್ದಾರೆ ಗೈಸ್. ಇನ್ನು ಏನಾದರೂ ಅವ್ರು ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅವ್ರನ್ನ ಕಳಿಸಿ ಅವ್ರಿಗೆ ಬಾಯ್ ಮಾಡಿ. 1 ಗಂಟೆ 40 ನಿಮಿಷ ಆಗಿದೆ. ಅನ್ನಕ್ಕಿಟ್ಟೆ, ಅನ್ನ ಆಯಿತು, ಮೀನು ಸಾಂಬಾರು ಬೇಯಿಸಿಟ್ಟಿದ್ದೀವಿ. ಹ್ಞೂ ಅಮ್ಮ ಮುದ್ದೆ ಈಗಲೇ ಮಾಡಿಬಿಡ, ಆಮೇಲಿಂದ ಮಾಡಿವೆ ಅಂತ ಐತೆ. ಏನಾದ್ರು ಬೀಳುತ್ತೆ ಅಂತಲೂ ಭಯ, ತಿನ್ನೋದು ಇದ್ರ ಮೇಲೆ. ಬಟ್ ಏನು ಮುಚ್ಚಬಾರ್ದು, ಅದು ಆರಬೇಕು ಅನ್ನೋದು ದೊಡ್ಡವರ ಮೈಂಡ್ಸೆಟ್. ಬಟ್ ನಮಗೇನಾದ್ರು ಬಿದ್ದುಬಿಡುತ್ತೇನೋ ಅಂತ. ಸೊ ಚಾಂದ್ರವರಪ್ಪ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಅಮ್ಮ ಮಲಗೈತೆ. ನಮ್ಮ ಅಪ್ಪಾಜಿ ಸ್ವಲ್ಪ ಕೆಲಸ ಇದು ಅಂತ ಹೇಳಿ ಪಕ್ಕದೂರಿಗೇನೋ ಹೋಗೈತೆ. ನಾನಿವಾಗ ರೂಮಿಗೆ ಬಂದೆ. ನಮ್ಮ ರೂಮ್ಗೆ ಕೃತಜ್ಞನೂ ಕೂಡ ಏನೋ ಮಾಡ್ತಾವಳೆ. ಚಾಂದು ಅವ್ರ ಹಬ್ಬಿ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ. ಇನ್ನೇನು ಗೈಸ್, ಇನ್ನೇನಿಲ್ಲ. ಸಂಡೇ ಮುಗ್ದೋಯ್ತು ನೋಡಿ. ಕಿಟಕಿ ಬಾಗಿಲು ಹಾಕಿಲ್ಲ ನಾನು, ಸೊಳ್ಳೆ ಬರ್ತವೆ. ಈ ಕಿಟಕಿಗೆ ಮೆಸ್ ಹಾಕ್ಸಿಲ್ಲ, ಅದೊಂದು ಕಿಟಕಿಗೆ ಅಷ್ಟೇ. ಯಾಕಂದರೆ ಅವರು ತಂದಾಗ ಸಾಲ್ಟೇಜ್ ಆಗಿಬಿಟ್ಟಿತ್ತು, ಹಾಗಾಗಿ ಅವ್ರು ಹಾಕಲೇ ಇಲ್ಲ. ನನ್ನ ರೂಮ್ಗೆ ಬೆಡ್ಶೀಟ್ನೇ ಹಾಕ್ಕೊಂಡಿಲ್ಲ ನಾನು, ಹಾಗೆ ಇದ್ದೀನಿ. 10 ನಿಮಿಷ ಆಗಿದೆ. ಎಲ್ಲ ನಮ್ಮ ಅಪ್ಪಾಜಿಗೋಸ್ಕರ ವೆಯ್ಟ್ ಮಾಡ್ತಾವ್ರೆ ಊಟಕ್ಕೆ. ಪಾಪ ಅವ್ರ ಬೀಗರು ಕೂಡ, ಅಂದರೆ ನಮ್ಮ ಚಾಂದು ಅವ್ರ ಮಾವನ ನಮ್ಮ ಅಪ್ಪಾಜಿ ಬರಲಿ ಅಂತ ವೆಯ್ಟ್ ಮಾಡ್ತೈತೆ. ಬನ್ನಿ ಅಪ್ಪ ಊಟ ಮಾಡಿ ಅಂದರು, ಕೇಳ್ತಾ ಇಲ್ಲ. ಇವ್ರು ನೋಡಿ ಗೈಸ್, ಇವರು ತುಪ್ಪತನ್ನ ಉಂಡ್ರು. ಈಗ ಮನೆಗೆ ಕೊತ್ತವ್ರೆ ಅವ್ರು ಚಂದ. ಮತ್ತು ಬಾ ಮಗಳು ನಂತಕ್ಕೆ. ಅಯ್ಯೋ ಬಡ್ಡಿದೆ. ಚಿನ್ನ, ನಿಂಗೆ ಅವಳು ಇಷ್ಟನಾ ನಾನು ಇಷ್ಟನಾ? ಯಾರು? ಅವಳು ಇನ್ನೊಂದು 2 ದಿನ ಹರಿನಳ್ಳಿಗೆ ಹೋಯ್ತಾಳೆ. ಕಾಯ್ಕೊಂಡು ಕೂತಿರು. ಬುಕ್ ಮಾಡಿದ್ದು ಮುಂದಿನ ವರ್ಷಕ್ಕೆ ಬರ್ತದೆ. ಅವತ್ತು ಬುಕ್ ಮಾಡಿರೋದು ಮುಂದಿನ ವರ್ಷ, ಇವತ್ತು ಬುಕ್ ಮಾಡಿರೋದು 2 ವರ್ಷ. ಇವ್ರು 2 ಕೆಸ್ಕೊಯ್ತಾಳಲ್ಲ ಆಗ. ಹಬ್ಬಕ್ಕೆ ತಗೊಳ್ಳಲ್ಲ, ಸುಮ್ಮನೆ ಯಾವ್ದಾರು ಹಬ್ಬ ಬರ್ತದಲ್ಲ. TV ಸೌಂಡ್ ಕಡಿಮೆ ಮಾಡ್ಬಿಡ್ಸ್ಬಿಟ್ಟು ಬಂದೆ. ಏನೇ ಕೃತ ಈಗ ಮಾತಾಡೆ, ಆಗ್ಲೇ ಹೇಳ್ತಿದ್ದಲ್ಲ. ಅವಳು ಏನಂತ ಕೇಳ್ತಾಳ ಗೊತ್ತಾ? ನಂಗೆ 2ನೇ ಕ್ಲಾಸಿಗೆ ಹೋದಾಗ ಬಟ್ಟೆ ಬಂದ್ರೆ ಯಾಕೆ ಚಿಕ್ಕ ಆಯ್ತದಲ್ಲ, ಏನ್ ಮಾಡೋದು ಅಂತ ಕೇಳ್ತಾಳೆ. ಯೋಚನೆ ಮಾಡಿ ಅದಕ್ಕೆ 2ನೇ ಕ್ಲಾಸ್ಗೆ ಆಗಷ್ಟನ್ನೇ ಈಗಲೇ ಬುಕ್ ಮಾಡು ಲಾಂಗ್ ಸೈಜ್.
ಮೀಶೋದಲ್ಲಿ ಸಣ್ಣ ಸೀರೆ ಬುಕ್ ಮಾಡೋ ಅದು ಇದು ಅಂತಿಲ್ಲ, ಅದಕ್ಕೆ ಬುಕ್ ಮಾಡಿದ್ದೀನಿ ಅಂತ ಸುಳ್ಳು ನೋಡೆ. ಅದಕ್ಕೇನು 1 ವರ್ಷ ಆದಮೇಲೆ 2 ವರ್ಷ ಆದಮೇಲೆ ಬರ್ತದೆ. ನೀನು 1ನೇ ಕ್ಲಾಸ್ಗೆ ಹೋದಾಗ ಅಂತ ಇವಳು ಅಂದರೆ, ನಾನು 1ನೇ ಕ್ಲಾಸ್ಗೆ ಹೋದಾಗ ಬಂದರೆ ಅದು ಬಂದಾಗ ಚಿಕ್ಕದಾಗಿರ್ತದಲ್ಲ, ಏನು ಮಾಡೋಣ ಅಂತ ಕೇಳ್ತಾವಳು ನೋಡಿ ನನ್ನ ಮಗಳು ಬುದುವಂತೆ. ನನ್ನ ತಂಗಿದು ವಿಡಿಯೋ ನಂದೇ ಓಡ್ತಾ ಇಲ್ಲ ಗೈಸ್, 2900 ಓಡ್ಬಿಟ್ಟೈತೆ. ಅವಳು ಫುಲ್ ಖುಷಿಯಾಗವಳೆ, ಖುಷಿ ಆಗ್ಬಿಟ್ಟವಳೆ. ಇನ್ನಿರೋದು ಡೈಲಿ ಹಾಕ್ಬೇಕಲ್ಲ, ಅದು ಇರೋದು ಚಾಲೆಂಜ್. ಇವಳು ವಿಡಿಯೋ ಅದು ಇವಳು ಫೋನಲ್ಲಿ ಅಪ್ಲೋಡೇ ಆಗೋದಿಲ್ಲ, ತಿರುಗ್ತದೆ. ಹೌದಾ, ಏನಾದರೂ ಅಪ್ಲೋಡ್ ಮಾಡಿದ್ರೆ ಗೊತ್ತಾಗುತ್ತೆ ಅಪ್ಲೋಡಿಂಗ್ ತಗೊಳುತ್ತಾ ಇಲ್ವಾ ಅಂತ ಹೇಳಿ. ಅಜ್ಜಿ ಫೈನಲ್ಲಿ ಬತ್ತು, ಬೀಗರು ಜೊತೆ ಊಟಕ್ಕೆ ಕೂತ್ಕೊಂಡ್ರು ನೋಡಿ ಗೈಸ್. ಬೀಗರು ಬರೋ ಗಂಟ ನಾನು ಊಟ ಮಾಡಲ್ಲ ಅಂದ್ಬಿಟ್ಟು ನಮ್ಮ ಚಾಂದವ್ರ ಮಾವ ಊಟನೇ ಮಾಡಲಿಲ್ಲ. ಹೆಂಗೆ ಬೀಗರು ಭಾಳ ಚೆನ್ನಾಗವ್ರೆ, ಹಾಗಾಗಿ ಚಾಂದವ್ರ ಅತ್ತೆ ಒಬ್ಬರು ಮಿಸ್ ಆಗವ್ರೆ, ಅವ್ರ ತವ್ರ ಮನೆಗೆ ಹೋಗಿದ್ದಾರಂತೆ. ಹಾಗಾಗಿ ಅವರು ಬಂದಿದ್ರೆ ಚೆನ್ನಾಗಿರೋದು. ತಗೊಬಂದೆ. ಈಗ ನಾನು ಕೂಡ ಊಟಕ್ಕೆ ಹೋಗ್ತಾ ಇದ್ದೀನಿ. ಕೃತಜ್ಞಂದು ಆಲ್ರೆಡಿ ಊಟ ಆಯಿತು. ಅಕ್ಕ ಅಲ್ಲಿ ಕೂತವಳೆ, ಕೃತಜ್ಞಕ್ಕ ನೋಡಿ. ಬೀಗರುಗಳು ಎಷ್ಟು ಚೆನ್ನಾಗರಲ್ವ, ಹಿಂಗೆ ಇರಲಿ. ಹೆಂಗೆ ಅವ್ರು ಬರೋ ತನಕ 8 ಗಂಟೆಯಿಂದ ಊಟಕ್ಕೆ ಕರೆದು ಸಾಕಾಯಿತು. ಬರಲಿ ಅವ್ರು ಬರಲಿ ಅಂದ್ಬಿಟ್ಟು ಚಾಂದವ್ರ ಮಾವ ಊಟಕ್ಕೆ ಕೂತ್ಕೊಳ್ಳಿಲ್ಲ. ಮುದ್ದೆ ತೆಗೆದು ಹಾಟ್ ಬಾಕ್ಸ್ಗೆ ಇಟ್ಟಿದ್ದೆ. ಬೀಗರು ಬಂದ ತಕ್ಷಣ ಜೊತೆಲಿ ಕೂತ್ಕೊಂಡು ಇಬ್ಬರೂ ಊಟ ಮಾಡ್ತಾವ್ರೆ. ಪಾಪ ಸ್ವಾಗತ್ ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ದೀವಿ. ಅವರು ಹೋದರು, ಬೆಳಗ್ಗೆ ಜಾವ ರೀಚ್ ಆಗ್ತಾರೆ ಹುಬ್ಳಿಗೆ. ಇವಾಗ ನಾನು ಊಟ ಮುಗಿಸ್ಕೊಬಂದು ಆಮೇಲೆ ಸಿಗ್ತೀನಿ. ಓಕೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಶಿಶ್ವ ಕನ್ನಡ ವ್ಲಾಗ್ಸ್. ನಾನು ನಿನ್ನೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ 7 ಗಂಟೆ 4 ನಿಮಿಷ ನಾನು ಎದ್ದಿದ್ದು. 6:45 ಎದ್ದು ಮುಖ ತೊಳ್ಕೊಬಂದು ಐಸ್ ಕ್ಯೂಬಲ್ಲಿ ಮುಖ ಮಸಾಜ್ ಮಾಡಿ ಸ್ವಲ್ಪ ಟೀ ಇತ್ತು, ಅದಕ್ಕೆ ಟೀ ಇಟ್ಟು ಚಾಂದವ್ರ ಮಾವು ಟೀ ಕೊಟ್ಟು ಚಾಂದನ್ನು ಎದ್ದು ಬಂದು ಅವಳಿಗೂ ಟೀ ಕೊಟ್ಟು ಉಪ್ಪಿಟ್ಟಿನ ತರಿ ಹುರಿಯೋಕ್ಕೆ ನಾನು ತರಕಾರಿ ಎಲ್ಲ ಕಟ್ ಮಾಡ್ಕೊತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಉಪ್ಪಿಟ್ಟಿನ ತರಿ ಹುರಿತಾ ಇದ್ದೀನಿ ತಿಂಡಿಗೆ. ಅವಳೀಗ ತರಕಾರಿ ಎಲ್ಲ ಬೇಯಿಸ್ಕೊಂಡು ಉಪ್ಪಿಟ್ಟು ಮಾಡ್ತಾಳೆ. ನಾನು ಅಷ್ಟರಲ್ಲಿ ಕೃತಜ್ಞನಿಗೂ ಕೂಡ ಹಾಲು ಕೊಟ್ಟಿದ್ದೀನಿ. ಕೃತಜ್ಞ ಹಾಲು ಕುಡಿದು ಮಲ್ಕೊಂಡ್ಬಿಟ್ಟಿದ್ದಾಳೆ. ಅವಳನ್ನ ಹೇಳ್ಸಿ ರೂಮ್ ಹಾಸಿಗೆ ಎಲ್ಲ ಎತ್ಬಿಟ್ಟು ಅವಳ ಹಾಸಿಗೆನ ಡೈಲಿ ನಾವು ಬಿಸ್ಕೆಟ್ ಹಾಕ್ತೀವಿ. ಮನೆ ಕಸನಾದರೂ ಗುಡಿಸ್ಬಿಡ್ತೀನಿ. ಗೈಸ್, ಚಾಂದವ್ರ ಮಾವನನ್ನು ಹಂಗೆ ಸಾಲಿಗೆ ನಮ್ಗೆ ಬಿಸ್ಕೊಡ್ತಾರೆ. ಹಾಗಾಗಿ ನಾನೊಂದು 8 ಗಂಟೆ 8:15 ಮನೆ ಬಿಟ್ಟರೆ ಸಾಕು. ಅಲ್ಲಿ ನಂಗೆ 8:15 ಬಸ್ ಸಿಕ್ಬಿಡುತ್ತೆ, ಆರಾಮಾಗಿ ಹೋಗ್ಬೋದು. ನನಗೆ ಅಕ್ಕಿ ತರೀಲಿ ಮಾಡೋ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ, ರವೆಗಿಂತ. ಹೌದು, ಇತ್ತೀಚೆಗೆ ಉಪ್ಪಿಟ್ಟೆ ಮಾಡಲ್ಲ. ನನಗಂತೂ ಜಾಸ್ತಿ ನಾನು ಅನ್ನನೇ ತಿಂತೀನಿ. ತಿಂಡಿ ಆ ಥರದ್ದೇನೋ ತಿನ್ನೋಕ್ಕಾಗಲ್ಲ, ಯಾಕಂದರೆ ಬೆಳಗ್ಗೆಲೆ ಬೇಗ ಹೋಗ್ಬಿಡ್ತೀನಲ್ವಾ. ಹಾಗಾಗಿ ಇವತ್ತು ಮೈ ಫೇವ್ರೆಟ್ ಗಾಯ್ಸ್. 3 ಟೈಮ್ ಉಪ್ಪಿಟ್ಟು ಕೊಟ್ಟರೆ ತಿಂತೀನಿ. ನಂಗೆ ಅಷ್ಟು ಇಷ್ಟ ಉಪ್ಪಿಟ್ಟು ಅಂತ ಹೇಳಿದ್ರೆ. ಇಲ್ಲಿ ತರಕಾರಿ ಬೇಯಕ್ಕಿಡ್ತಾ ಇದ್ದಾಳೆ ಸೈಡಲ್ಲಿ. ಬೇಗ ಆಗೋಗ್ಬಿಡುತ್ತೆ ಉಪ್ಪಿಟ್ಟೆಲ್ಲ, ಒಂದು 20 ಮಿನಿಟ್ಸ್ಗೆಲ್ಲ ಆಗೋಗ್ಬಿಡುತ್ತೆ. ಅಂದರೆ ತರಕಾರಿ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ. ತರಕಾರಿ ಇಲ್ಲ ಪ್ಲೈನ್ ಅಂತ ಹೇಳಿದ್ರೆ ಬೇಗನೆ ಆಗೋಗ್ಬಿಡುತ್ತೆ. ಸೊ ಇದನ್ನು ಹುರಿದಿಟ್ಬಿಟ್ಟು ಕಸ ಗುಡಿಸೋಣ ಬನ್ನಿ. ಇವಾಗ ಕ್ಯೂಟಾಗಿ ರೆಡಿ ಆಗಿದ್ದೀನಿ. ಕ್ಯೂಟ್ ಯೂನಿಫಾರ್ಮ್ ಹಾಕ್ಕೊಂಡು ಈ ಥರ. ನನ್ನ ತಂಗಿ ನಾನು ಈ ಮನೆ ಕಸ ಗುಡಿಸಿದ್ದೀನಿ ಬೆಳಗ್ಗೆ, ಮತ್ತೆ ಗುಡಿಸ್ತಾವಳೆ ಗಲೀಜಾಗೈತೆ ಅಂತ ಹೇಳಿ. ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದಾಳೆ. ಚಾಂದು ಅವ್ರ ಮಾವನು ಕೂಡ ಹೊರಡ್ತಾ ಇದ್ದಾರೆ ಹರಿನಹಳ್ಳಿಗೆ. ಹಾಗೆ ನನ್ನ ಸಾಲಿಗ್ರಾಮ ತನಕ ಡ್ರಾಪ್ ಮಾಡಿಬಿಟ್ಟು ಹೊರಡ್ತಾರೆ. ಬಾಕ್ಸ್ಗೆ ಉಪ್ಪಿಟ್ಟು ಹಾಕಿಸ್ಕೊಂಡಿದ್ದೀನಿ, ಅಲ್ಲೇ ಹೋಗಿ ತಿನ್ನೋಣ ಅಂತ ಹೇಳಿ. ಆ್ಯಂಡ್ ಟ್ಯಾಬ್ಲೆಟ್ ಕೂಡ ಇವಾಗ ತೊಗೋತಾ ಇದ್ದೀನಿ. ಕೃತಜ್ಞಂಗೆ ಫುಲ್ ಜ್ವರ ಬಂದ್ಬಿಟ್ಟೈತೆ, ಗಂಟ್ಲು ನೋವು ಅಂತ ಅವಳಿಗೆ ಆಲ್ರೆಡಿ ಈಗ ಸಿರಪ್ ಹಾಕ್ಸ್ಬಿಟ್ಟು ರೂಮಲ್ಲಿ ಮಲ್ಗೋಳೆ. ಇವತ್ತು ಅವಳನ್ನ ಸ್ಕೂಲಿಗೆ ಕಳಿಸಲ್ಲ, ರೆಸ್ಟ್ ಮಾಡಲಿ. ನೆನ್ನೆ ಮಾವಿನ ಹಣ್ಣು, ನೇರಳೆ ಹಣ್ಣು ಎಲ್ಲನೂ ತಿಂದ್ಬಿಟ್ಲು. ಮೋಸ್ಟ್ಲಿ ಏನಾದರೂ ಗಂಟ್ಲು ಇನ್ಫೆಕ್ಷನ್ ಆಗಿ ಜ್ವರ ಬಂದಿದೆ ಅನಿಸುತ್ತೆ. ಹಾಗಾಗಿ ಗಂಟ್ಲದ್ದು ಒಂದು ಸಿರಪ್ಪು, ಜ್ವರದ ಒಂದು ಸಿರಪ್ಪು, 2 ಸಿರಪ್ ಹಾಕಿದ್ವಿ, ಮನೇಲೇ ಇತ್ತು. ಮಧ್ಯಾಹ್ನ ಏನಾದ್ರು ಕಡಿಮೆ ಆಗಿಲ್ಲ ಅಂದರೆ ಸಂಜೆ ನಾನು ಬರ್ಬೇಕಾದ್ರೆ ತರ್ತೀನಿ, ಇಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಇನ್ನೇನಿಲ್ಲ ಗೈಸ್, ನನ್ನ ತಂಗಿಗೆ ಈ ಲೆವೆಲ್ ಸಪೋರ್ಟ್ ಸಿಗುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. 136 ಇದೆ ಸಬ್ಸ್ಕ್ರಿಪ್ಷನ್ನು. ಇವಾಗ ಅಟ್ ಪ್ರೆಸೆಂಟ್ 588 ಆಗಿದೆ. ಆ್ಯಂಡ್ ಅದು ಹತ್ತತ್ರ 4600 ಓಡಿದೆ. ಇನ್ನೂ ಓಡ್ತಾ ಇದೆ, ಅದು ಎಷ್ಟು ಓಡೋಯಿತೋ ನಂಗೆ ಗೊತ್ತಿಲ್ಲ. ಅವಳು ಕೂಡ ಕಂಟಿನ್ಯೂಸ್ ಆಗಿ ಡೈಲಿ ವ್ಲಾಗ್ಸ್ ಹಾಕ್ತಾಳೆ. ಆ್ಯಂಡ್ ಹುಬ್ಬಳ್ಳಿಗೆ ಹೋದ್ಮೇಲೆ ಅವರು ಕಂಟೆಂಟ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ. ಬಟ್ ನಿಮ್ಮಿಂದ ಈ ಲೆವೆಲ್ ಸಪೋರ್ಟ್ ಸಿಕ್ಕಿದ್ದು ಮೈ ಗಾಡ್, ತುಂಬ ಖುಷಿ ಆಯಿತು. ಹಾಗೆ ನನ್ನ ಚಾನಲ್ನು ನೋಡಿ, ನನ್ನ ತಂಗಿ ಚಾನಲು ಚಾಂದಿನಿ ಕನ್ನಡ ವ್ಲಾಗ್ಸ್, ಅವಳ ಚಾನಲ್ಲು ಕೂಡ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೋತಾ ಇರಿ ಅಂತ ಹೇಳ್ತಾ ಬಾಯ್.